ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಗೆ ಸಿಗಬೇಕಾದ್ರೆ ಇನ್ನೂ ಎಷ್ಟು ಸಮಯ ಬೇಕು ಅನ್ನೋದು ಇವತ್ತಿನ ರೀಡಿಂಗು. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆ ವ್ಯಕ್ತಿ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದು, ಆ ವ್ಯಕ್ತಿ ಇನ್ನೊಬ್ರು ಯಾರನ್ನೋ ಅಫೇರ್ ಕನೆಕ್ಷನು ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ರೆ ನಿಮಗೋಸ್ಕರ ಕಾಯ್ತಿದ್ರೆ ಈ ರೀಡಿಂಗ್ ನಿಮಗೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸುವಂಥ ವ್ಯಕ್ತಿಗೋಸ್ಕರ ಇನ್ನೂ ಎಷ್ಟು ಸಮಯ ಕಾಯಬೇಕು, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ನೆಕ್ಸ್ಟ್ ಆ್ಯಕ್ಷನ್ ಏನು, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವಾಗ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಇವ್ರ ಬಗ್ಗೆ, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನಿದೆ, ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಮತ್ತು ಇನ್ನೂ ಎಷ್ಟು ಸಮಯ ಬೇಕು. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇನ್ನೂ ಎಷ್ಟು ಸಮಯ ಬೇಕು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಇನ್ನೇನು ಹೇಳ್ಬೋದು ಅಷ್ಟೆ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನು ಈ ರೀಡಿಂಗ್ನ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ, ಓಕೆನಾ. ವೆಲ್ಕಮ್ ಟು ಮೈ ಚಾನಲ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಇವಾಗ ನಿಮ್ಮ ಪ್ರೀತಿನ ಅವ್ರು ಅವಾಯ್ಡ್ ಮಾಡಿದ್ದಕ್ಕೆ ಇವಾಗ ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸ್ಟಕ್ ಆಗಿದ್ರು. ಮೊದಲು ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ, ನೀವು ತುಂಬ ಚೆನ್ನಾಗಿದ್ರಿ, ತುಂಬ ಖುಷಿಯಾಗಿದ್ರಿ, ತುಂಬ ನಗ್ನಾಗ್ತಾಯಿದ್ರು. ಬಟ್ ಯಾವಾಗ ನೀವು ಅವ್ರ ಲೈಫಲ್ಲಿ ಒಂದು ಸ್ಟಾರ್ ಥರ ಇದ್ದವ್ರು ನೀವು ಯಾವಾಗ ಅವ್ರನಿಂದ ದೂರ ಆದ್ರೆ ಇವಾಗ ಅವರು ತುಂಬ ಸಫರ್ ಆಗ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ರೆ. 8 ಆಫ್ ವಾಂಡ್ಸ್ ಅಂದರೆ ಅದೇ, ತುಂಬ ಸಫರ್ ಆಗ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ರೆ, ತುಂಬ ಕಷ್ಟಪಡ್ತಾಯಿದ್ರೆ. ಇವಾಗ ನೀವು ಅವ್ರ ಜೊತೆ ಇಲ್ಲ, ಯಾವುದೇ ವ್ಯಕ್ತಿಗಾಗಲಿ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಜೊತೆ ಇಲ್ಲ ಅಂದರೆ ಅವ್ರ ಲೈಫ್ ತುಂಬ ನರ್ಕ ಆಗಿರುತ್ತೆ. ಸೊ ಅದೇ ಫೀಲಿಂಗ್ನ ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ ಅನುಭವಿಸ್ತಾಯಿದ್ದಾರೆ. ಅವ್ರ ನೋವನ್ನ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ 8 ಆಫ್ ವಾಂಡ್ಸ್. ಸೊ ನೀವೆಷ್ಟು ಒಂದು ಕಾಲದಲ್ಲಿ ಅವ್ರ ಹಿಂದೆ ಫಾಲೋ ಮಾಡಿದಾಗ, ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಸ್ಪೈ ಮಾಡಿದಾಗ, ಮತ್ತು ಅವ್ರನ್ನ ಎಷ್ಟು ಫಾಲೋ ಮಾಡಿ, ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿ, ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ಟಾಗ ಅವ್ರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿದರು. ಬಟ್ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ, ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್, ಅಥವಾ ಮನಿ, ಫೈನಾನ್ಷಿಯಲ್, ಎನಿಥಿಂಗ್, ಎನಿ ಕ್ಯಾನ್ ಅಬೋ. ಸೊ ಆ ಥರ ಒಂದು ಕಾರಣಗಳಿಗೋಸ್ಕರ, ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರ್ಬೋದು. ಬಟ್ ಆಮೇಲೆ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ, ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಇರಬೇಕಾಯ್ತು. ನೀವು ಅವ್ರ ಲೈಫಲ್ಲಿ ಇಲ್ದಿರೋದಕ್ಕೋಸ್ಕರ ಅವ್ರು ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಮನಿ ಇಟ್ಕೊಂಡ್ರು, ಎಷ್ಟೇ ರಿಚ್ ಆಗಿದ್ರು, ಒಂದು ಒಳ್ಳೆ ಜಾಬಲ್ಲಿದ್ದರು, ಸೂಪರ್ ಪೊಸಿಷನ್ ಇಲ್ಲ ಇದ್ರೂ ಅವ್ರ ಮನಸ್ಸು ಅನ್ನೋದು ಹ್ಯಾಪಿ ಆಗಿಲ್ಲ, ಸಂತೋಷವಾಗಿಲ್ಲ. ಅವ್ರ ಬಾಡಿ ಅನ್ನೋದು ಅಂದರೆ ಇವಾಗ ಹೊರಗಡೆ ನೋಡೋಕೆ ಚೆನ್ನಾಗಿರ್ತಾರೆ, ಬಟ್ ಮನಸ್ಸಿದೆಯಲ್ಲ, ಮನಸ್ಸು ಚೆನ್ನಾಗಿರಬೇಕು. ಯಾವುದೇ ವ್ಯಕ್ತಿಗಾಗಲಿ, ಪರ್ಸನ್ಗಾಗಲಿ, ಅವನು ಎಷ್ಟೇ ದುಡ್ಡು ಇಟ್ಕೊಂಡಿರ್ಬೋದು, ಕೋಟಿ ಇರ್ಬೋದು, ದುಡ್ಡು ಆ ಲಕ್ಷಗಳಿರ್ಬೋದು, ಎನಿಥಿಂಗ್, ಮನಿ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಒಬ್ಬ ಬಡವ ಗುಡಿಸ್ಲಲ್ಲಿದ್ರೂ ಅವ್ನಿಗೆ ಮನಃಶಾಂತಿಯಲ್ಲಿ ನೆಮ್ಮದಿ ಇದ್ದರೆ ಅವ್ನು ಚೆನ್ನಾಗಿರ್ತಾನೆ. ಒಬ್ಬ ತುಂಬ ಶ್ರೀಮಂತ ವ್ಯಕ್ತಿ ಆದಂಥವನು ರಿಚ್ ಆಗಿದ್ರೂ, ಅವ್ನು ತುಂಬ ಶ್ರೀಮಂತನಾಗಿದ್ರು, ಅವನ ಹತ್ರ ಕೋಟಿ ದುಡ್ಡಿದ್ರು ಅವ್ನಿಗೆ ನೆಮ್ಮದಿ ಇಲ್ಲ ಅಂದರೆ ಅವನು ಅಷ್ಟೇ ಬಡವನಾಗೂ ಇರೋಲ್ಲ, ಎಂಥದ್ದು ಇರೋಲ್ಲ, ತುಂಬ ನೋವು ಅನಿಸ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಕೂಡ ಅದೇ ಆಗಿರೋದು. ನಿಮ್ಮನ್ನು ಯಾವಾಗ ಅವ್ರು ಅವಾಯ್ಡ್ ಮಾಡಿದ್ರು, ಯಾವಾಗ ನಿಮ್ಗೆ ನೋವು ಕೊಟ್ಟರು, ಯಾವಾಗ ಈ ಥರ ಎಲ್ಲ ಕಷ್ಟ ಕೊಟ್ಟರು, ಇವಾಗ ಅವ್ರು ಅನುಭವಿಸ್ತಾ ಇದ್ದಾರೆ. 8 ಆಫ್ ವಾಂಡ್ಸ್ ಅಂದರೆ ಅದೇ. ಇವಾಗ ಅವರು ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಾ ಇದ್ದಾರೆ. ಅವ್ರ ನೋವನ್ನ ಅವ್ರು ಇನ್ನೊಬ್ರಿಗೆ ಹೇಳ್ಕೊಳಕ್ಕಾಗ್ತಾ, ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಏನು ಅವ್ರಿಗೆ ನಿಜವಾದ ಪ್ರೀತಿ ಇಲ್ಲ. ಯಾರಿಗೆ ಬೇಕಾಗಿರೋ ಒಂದು ಪಕ್ಷಿಗಾಗಲಿ, ಒಂದು ಪ್ರಾಣಿಗಾಗಲಿ, ಎಲ್ಲರಿಗೂ ಬೇಕಾಗಿರೋ ಪ್ರೀತಿ ಅನ್ನೋದು, ಒಬ್ಬ ವ್ಯಕ್ತಿ ಸಹಚರರು ಅನ್ನೋದು ಜೊತೆಗಿರಬೇಕು. ಸೊ ಅದಿಲ್ಲ ಅವ್ರಿಗೆ. ಇವಾಗ ಗೊತ್ತಾಗ್ತದೆ ಅವ್ರಿಗೆ ನೋವೇನಂತ. ಸೊ ನಿಮ್ಮಷ್ಟು ಅವ್ರನ್ನ ಪ್ರೀತಿ ಮಾಡೋರು ಇನ್ನೊಬ್ರು ಇಲ್ಲ. ಸೊ ಎಲ್ಲ ಮೋಸದ ಪ್ರೀತಿ, ಮೋಸದ ಜಗತ್ತು, ಮೋಸದ ಅನ್ಯಾಯ, ಎಲ್ಲರೂ ಮೋಸ ಮಾಡ್ತಾರಂತ ಇವಾಗ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಅವರು ಫ್ಯಾಮ್ಲಿಯಲ್ಲೂ ಮೋಸ, ಕೆರಿಯರಲ್ಲೂ ಮೋಸ, ಜಾಬಲ್ಲೂ ಮೋಸ, ಎಲ್ಲದರಲ್ಲೂ ಮೋಸ, ಎಲ್ಲ ದುಡ್ಡಿಗಾಗಿ ಮಾಡೋರು ಅಂತ ಇವಾಗ ಗೊತ್ತಾಗ್ಬಿಟ್ಟಿದೆ. ಇವಾಗ ಅದಕ್ಕೆ 8 ಆಫ್ ವಾಂಡ್ಸ್ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಇವಾಗ ಒದ್ದಾಡ್ತಾ ಇದ್ದಾರೆ. ನಿಮ್ಮಷ್ಟು ಯಾರೂ ಪ್ರೀತಿ ಮಾಡಲ್ಲ. ನಾನು 7 ಆಫ್ ಸಾರ್ಟ್ಸ್ ಮತ್ತೆ ಅದೇ ಕಾರ್ಡ್ ಬಂದಿದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿದರು ಅಂದರೆ, ನಿಮ್ಮನ್ನು ಬಿಟ್ಟು ಅವರು ಬೇರೆಯವ್ರ ಜೊತೆ ಮಾತಾಡೋದು, ಫ್ಲರ್ಟಿಂಗ್ ಮಾಡೋದು, ಅವಾಯ್ಡ್ ಮಾಡೋದು, ಬೇರೆಯವ್ರ ಜೊತೆ ಮಿಂಗಲ್ ಆಗೋದು. ಸೊ ಈ ರೀತಿ ಎಲ್ಲ ತಪ್ಪು ಕೆಲಸಗಳೆಲ್ಲ ಮಾಡಿದರು. ನಿಮ್ಗೆ ಅದು ಗೊತ್ತಾಗಿದೆ, ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ಕಷ್ಟಗಳು ಸಿಕ್ಕಾಕ್ಸಿ ಅವ್ರು ಏನು ಮಾಡಿದ್ರು ಅಂದರೆ ನಿಮ್ಮನ್ನು ದೂರ ಮಾಡಿಕೊಂಡ್ರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ. ಸೊ ಇವಾಗ ನಾನು ನನ್ನ ವ್ಯಕ್ತಿನ ದೂರ ಮಾಡ್ಕೊಂಡು ಇವಾಗ ನನಗೆ ಆ ನೋವೇನಂತ ಅರ್ಥ ಆಗ್ತಾಯಿದೆ. ನಾನು ಅವ್ರಿಗೆ ಮೋಸ ಮಾಡಿದಷ್ಟು ಇವಾಗ ನನಗೆ ಎಲ್ಲ ಜನಗಳೆಲ್ಲ ಮೋಸ ಮಾಡ್ತಾಯಿದ್ರೆ, ಅವಮಾನ ಮಾಡ್ತಾಯಿದ್ರೆ, ಕಷ್ಟ ಕೊಡ್ತಾಯಿದ್ದಾರೆ. ನಾನು ಅವ್ರಿಗೆ ಎಷ್ಟು
ನೋವನ್ನು ಮಾಡ್ದೆ ಅಂದರೆ ಇವಾಗ ಅವರು ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾರೆ, ನಾನು ಅವ್ರಿಗೆ ಆ ರೀತಿ ನೋವು ಕೊಡಬಾರ್ದಾಗಿತ್ತು, ಆ ರೀತಿ ಅಫೆಕ್ಟ್ ಮಾಡಬಾರ್ದಾಯಿತು. ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿ ಬಾಣ ಇಟ್ಕೊಂಡು ಮರದ ಹಿಂದೆ ನಿಂತ್ಕೊಂಡು ಇನ್ನೊಬ್ಬರಿಗೆ ಹೊಡಿತಾ ಇದ್ದಾನೆ ಬಿಲ್ಲಲ್ಲಿ. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಗೊತ್ತಿಲ್ದ್ರಂಗೆ ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು, ಪ್ರೀತಿ ವಿಚಾರದಲ್ಲಾಗಿದ್ರು, ಎಲ್ಲ ವಿಚಾರದಲ್ಲಾಗಿದ್ರು. ನಿಮಗೆ ಗೊತ್ತಿಲ್ದಿರ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಕದ್ದು ಮುಚ್ಚಿ ಇನ್ನೊಬ್ಬರ ಜೊತೆ ಮಾತಾಡೋದಾಗಿರ್ಬೋದು, ಅಫೇರ್ ಕನೆಕ್ಷನ್ ಇಟ್ಕೊಂಡಿರೋದಾಗಿರ್ಬೋದು, ಅಥವಾ ಬೇರೆಯವ್ರ ಸೊ ಎಲ್ಲ ಥರದ ತಪ್ಪು ಕೆಲಸನೂ ನೀವು ವ್ಯಕ್ತಿ ಮಾಡಿದ್ದಾರೆ. ಸೊ ಅದರಿಂದನೇ ಇವಾಗ ಅವ್ರಿಗೆ ಗೊತ್ತಾಗ್ತದೆ. ಇವಾಗ ಅವ್ರಿಗೆ ಕೂಡ ಅಷ್ಟೇ ಬೇರೆಯವ್ರು ಹಂಗೆ ಮೋಸ ಮಾಡ್ತಾರೆ. 7 ಪಾಯಿಂಟ್ಸ್ ಇದೆಲ್ಲ ಗೊತ್ತಾಗಿ ಇವಾಗ ನಿಮ್ಮ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಬಟ್ ಆದರೂ ನೋಡಿ, ಈ ಕಾಡಲ್ಲಿ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾರೆ. ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಎಷ್ಟೇ ಇದು ಮಾಡಿದ್ರೂ, ಅವರೊಂದು ಸ್ವಂತ ಕೆಲಸ ಅವರೆಲ್ಲದ್ರಲ್ಲಿದ್ರೂ ಅವರು ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನೇ ನೆನ್ಪು ಮಾಡ್ಕೊತಿದ್ರೆ. ನಿಮ್ಮೊಂದು ನೆನಪುಗಳು ಇವಾಗ ಅರ್ಥ ನಿಮ್ಮ ವ್ಯಾಲ್ಯೂಸ್ ಏನು, ನಿಮ್ಮ ಬೆಲೆ ಏನು, ನಿಮ್ಮ ಒಂದು ರೆಸ್ಪೆಕ್ಟ್ ಏನು ಎಲ್ಲ ಗೊತ್ತಾಗ್ತದೆ. ನೀವು ಅವ್ರಿಗೋಸ್ಕರ ಜಾಬ್ ಕಳ್ಕೊಂಡಿದ್ರೆ, ಎಲ್ಲವನ್ನು ಅವಮಾನ ಮಾಡ್ಕೊಂಡಿದ್ರೆ, ಎಲ್ಲ ಫೈನಾನ್ಷಿಯಲ್ ಲಾಸ್ ಆಗಿದೆ, ನಿಮಗೆ ಜಾಬ್ ಹೋಗಿದೆ, ಮತ್ತು ಪ್ರೀತಿನೂ ಅವ್ರು ತುಂಬ ಕೊಟ್ಟರೆ ಎಮೋಷ್ನಲ್ ಆಗಿದ್ರೆ ಅವ್ರಿಗೋಸ್ಕರ ಪ್ರತಿ ದಿವಸ ಅಳ್ತೀರಿ, ಎಲ್ಲ ಗೊತ್ತಾಗಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ಪ್ರೀತಿಸೋಕ್ಕಲ್ಲ. ಸೊ ಅದಕ್ಕೆ ಇವಾಗ ಎಲ್ಲರಿಂದನೂ ಹೊಡ್ತಾ ಅಂದರೆ ಇವಾಗ ಎಲ್ಲರಿಂದನೂ ಅವ್ರಿಗೆ ಅವಮಾನ ಆಗಿದೆ, ದುಡ್ಡು ಲಾಸ್ ಆಗಿದೆ, ಎಲ್ಲ ಥರದ್ರಲ್ಲೂ ಮೋಸ ಆಗಿದೆ. ಸೊ ನಿಮಗೆ ಮೋಸ ಮಾಡಿದಷ್ಟು ಅವರು ಕೂಡ ಅಷ್ಟೇ ನಿಜವಾಗ್ಲೂ ಪ್ರೀತಿಯಲ್ಲಿ ಮೋಸ ಹೋದರು. ಸೊ ಅದರಿಂದ ಇವಾಗ ಅವ್ರು ಕೂಡ ಅಷ್ಟೇ ಫೀಲ್ ಆಗ್ತಾಯಿದ್ದಾರೆ. ಇಲ್ಲಿ ಕೆಲವರು ಪ್ರೀತಿಯಲ್ಲಿ ದುಡ್ಡು ತಗೊಂಡು ಮೋಸ ಮಾಡಿರ್ತಾರೆ, ಇನ್ನು ಕೆಲವರು ಸೊ ಎಲ್ಲವೂ ಗೊತ್ತಾಗಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ನೀವೇ ಅವ್ರ ಲೈಫಲ್ಲಿ ಹೋಗ್ಬೇಕಂತ ಇವಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ರೆ. ಓಕೆನಾ? ಡೆತ್. ಸೊ ಅವರು ಫಸ್ಟ್ ಇದ್ರಲ್ಲ ತಪ್ಪು ಗುಣಗಳು, ಸೊ ಅದನ್ನೆಲ್ಲ ಬದಲಾಯಿಸ್ಕೊಬೇಕು ಅನ್ಕೊತಾ ಇದ್ದಾರೆ. ನಿಮ್ಮೊಂದು ಪ್ರೀತಿನ ನೆಗ್ಲೆಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಸಿಚುವೇಷನ್ ಮಾಡಿ, ನಿಮ್ಮನ್ನು ಅವಾಯ್ಡ್ ಮಾಡಿ, ಸೊ ಎಲ್ಲ ಥರದ್ದು ಇದು ಮಾಡಿದರು. ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ, ನಾನು ಮೊದಲಿದ್ದ ಥರ ಫ್ಲರ್ಟಿಂಗ್ ನೇಚರು, ಇನ್ನೊಬ್ಬರ ಜೊತೆ ಫೋನ್ ಮಾತಾಡೋದು, ಕಾಲ್ಸ್ ಮಾತಾಡೋದು, ಈ ಥರ ಎಲ್ಲ ಮಾಡಬಾರ್ದು. ಅವ್ರ ಪ್ರೀತಿ ನಾನು ನೆಗ್ಲೆಕ್ಟ್ ಮಾಡಿದೆ. ನೋಡಿ, ನಿಮ್ಮ ಪ್ರೀತಿಯಲ್ಲಿ ಅವರು ಒಂಥರ ಬಿರುಗಾಳಿ ಇಳಿಸ್ಬಿಟ್ರು, ತುಂಬ ಸೃಷ್ಟಿ ಮಾಡಿಬಿಟ್ರು. ಅಂದರೆ ನಿಮ್ಗೆ ಅವ್ರು ತುಂಬ ನೋವು ಕೊಟ್ಟರು, ತುಂಬ ಇದು ಮಾಡಿದರು. ಸೊ ಅದೆಲ್ಲ ಇವಾಗ ಅವ್ರಿಗೆ ಅರ್ಥ ಆಗ್ತದೆ. ನಿಮಗೆ ಎಷ್ಟು ನೋವು ಕೊಟ್ಟರು ಅವ್ರು ಇವಾಗ ಅಷ್ಟೇ ಸಾಯುವಂಥದ್ದಲ್ಲ, ಇವಾಗ ಅಷ್ಟೇ ಅವರು ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವೆಷ್ಟು ನೋವು ಅನುಭವಿಸ್ತಾರೋ ಅವ್ರು ಇವಾಗ ಅಷ್ಟೇ ನೋವು ಅನುಭವಿಸ್ತಾರೆ. ಅದಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ನಿಮ್ಮ ಜೊತೆ ಅವರು ರೀಯೂನಿಯನ್ ಆಗಬೇಕಂತ ತುಂಬ ಟ್ರೈ ಮಾಡ್ತಾರೆ. ಅಂದರೆ ಡೆತ್ ಕಾರ್ಡ್ ಬಂದರೆ ಟ್ರಾನ್ಸ್ಫಾರ್ಮೇಷನ್ ಅವ್ರನ್ನವರು ಬದಲಾಯಿಸ್ಕೊತಾ ಇದ್ದಾರೆ. 10 ಆಫ್ ಕಪ್ಸ್ ಅಷ್ಟೇ. ಇವಾಗ ಅವ್ರಿಗೆ ಗೊತ್ತಾಗಿದೆ ನೀವೇ ಅವ್ರ ಲೈಫಲ್ಲಿ ವಿಶ್ ಫುಲ್ಫಿಲ್ಮೆಂಟ್. ಅಂದರೆ ಮ್ಯಾರೇಜ್ ಆಗೋದ್ರೆ ನಿಮ್ಮ ಜೊತೆನೇ ಆಗಬೇಕು, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೆ ರೀಯೂನಿಯನ್ ನಿಮ್ಮ ಜೊತೆನೇ ಆಗಬೇಕು. ನಿಮ್ಮನ್ನು ಬಿಟ್ಟು ಇನ್ಯಾರ ಜೊತೆನೂ ಮದುವೆ ಆದರೆ ಅವ್ರಿಗೆ ಹ್ಯಾಪಿ ಮೊಮೆಂಟ್ ಇರೋಲ್ಲ. 10 ಆಫ್ ಕಪ್ಸ್ ಅಂದರೆ ಅದೇ ಸೆಲೆಬ್ರೇಷನ್, ಕಪ್ಸ್ ಹ್ಯಾಪಿ ಮೂಮೆಂಟ್ಸ್. ಇಲ್ಲಿ 2 ಕಿಡ್ಸ್ ಇದ್ದಾರೆ, ಇನ್ನೊಬ್ಬರು ನಿಮ್ಮ ಪಾರ್ಟ್ನರು. ಸೊ ಅವ್ರಿಗೆ ಇವಾಗ ಅರ್ಥ ಆಗಿದೆ, ಒಂದು ನಿಮ್ಮ ಪಾರ್ಟ್ನರು, ಇನ್ನೊಂದು ನೀವು. ಸೊ ಇವಾಗ ನಿಮ್ಮ ಪಾರ್ಟ್ನರು, ನೀವು, ಆ ಚಿಲ್ಡ್ರನ್ಸು. ಸೊ ಈ ಥರ ನಿಮ್ಮ ಒಂದು ಫ್ಯಾಮಿಲಿ ಡ್ರೀಮ್ಸ್ನ ಅವರು ನಿಮ್ಮ ಜೊತೆನೇ ಕಾಣ್ತಾಯಿದ್ರು. ಇವಾಗ ಅವ್ರಿಗೆ ಅರ್ಥ ಆಗಿದೆ. ಫಸ್ಟ್ ರಿಯಲೈಸೇಷನ್ ಆಗಿಲ್ಲ, ಇವಾಗ ರಿಯಲೈಸೇಷನ್ ಆಗಿದೆ. ಬಟ್ ಇವಾಗ ನೀವು ಅವ್ರ ಜೊತೆ ಇಲ್ಲ. ಸೊ ಇದು ಮ್ಯಾಟ್ರು. ದ ಎಂಪ್ರೆಸ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರು ಒಂದು ಒಳ್ಳೆ ಸ್ಥಾನದಲ್ಲಿರ್ಬೋದು, ಒಂದು ಒಳ್ಳೆ ಜಾಬಲ್ಲಿ ಏನೇ ಇದ್ರೂ, ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಎಂಪ್ರೆಸ್ ಮಹಾರಾಣಿ ಮಾತ್ರ ಇದ್ದಾಳೆ, ಮತ್ತು ಅವ್ರ ಜೊತೆ ಕಿಂಗ್ ಇಲ್ಲ, ಎಂಪೈರರ್ ಇಲ್ಲ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ಅವ್ರು ಕೂಡ ಅಷ್ಟು ಒಂಟಿಯಾಗಿ ಸಪ್ರೆಸ್ ಆಗಿ ನೋವು ಪಡ್ತಾಯಿದ್ರು. ಅವ್ರಿಗೆ ಇವಾಗ ಗೊತ್ತಾಗ್ತದೆ. ಇವಾಗ ನಿಮ್ಮ ಮೇಲೆ ಎಲ್ಲಿಲ್ದಂಥ ಎಮೋಷನಲ್ ಬಂದುಬಿಟ್ಟಿದೆ, ಎಲ್ಲಿಲ್ದಂಥ ಪ್ರೀತಿ ಬಂದುಬಿಟ್ಟಿದೆ. ಇವಾಗ ಬಂದು ಏನು ಪ್ರಯೋಜನ? ಫಸ್ಟಲ್ಲಿ ಎಲ್ಲ ನೆಗ್ಲೆಕ್ಟ್ ಮಾಡಿದ್ರು, ಇವಾಗ ಬಂದು ಏನು ಪ್ರಯೋಜನ? ಕ್ವೀನ್ ಆಫ್ ಸಾರ್ಟ್ಸ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ನಿಮ್ಮ ಸೈಡು ಆ್ಯಕ್ಷನ್ಸ್ ತೊಗೊಬೇಕಂತ ತುಂಬ ಟ್ರೈ ಮಾಡ್ತದೆ. ಇವಾಗ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ತದೆ. ನೋಡಿ, ಇಲ್ಲಿ ಒಬ್ಬ ಲೇಡಿ ಬಿಲ್ ಇಟ್ಕೊಂಡಿದ್ದಾಳೆ. ಸೊ ಇದ್ರ ಅರ್ಥ ಏನಂದರೆ, ಏನೇ ಪ್ರಾಬ್ಲಮ್ಸ್ ಆಕೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತದೆ ಅಂತ, ಇಲ್ಲಾಂದರೆ ಆತನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ಅದನ್ನೆಲ್ಲ ಎದುರಿಸೋಕ್ಕೆ ಆ ಬಿಲ್ಗಳನ್ನ ಇಟ್ಕೊಂಡಿರೋದು. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ನೀವಿದ್ದಿದ್ರೆ ಅವ್ರಿಗೆ ಇನ್ನೂ ತುಂಬ ಸಪೋರ್ಟ್ ಆಗಿರ್ತಾಯಿತ್ತು. ಬಟ್ ನೀವಿಲ್ಲಲ್ಲ, ಇಬ್ಬರು ವ್ಯಕ್ತಿಗಳಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು. ಬಟ್ ಇವಾಗ ಅವರೊಬ್ಬರೇ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊತಾರೆ. ಇವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ, ನೀವು ಅವ್ರ ಜೊತೆ ಇರಬೇಕಂತ ಅವರು ಇವಾಗ ಥಿಂಕ್ ಮಾಡ್ತಾಯಿದ್ದಾರೆ. ಯಾರೇ ಆಗಲಿ ಸಪೋರ್ಟ್ ಇರಬೇಕು. ಸಪೋರ್ಟ್ ಇಲ್ಲಾಂದರೆ ಇಲ್ಲಿ ಕಷ್ಟ. ನೋಡಿ, ದ ವೀಲ್ ಆಫ್ ಫಾರ್ಚೂನ್. ಅವ್ರು ಅನ್ಕೊತಾ ಇದ್ದಾರೆ, ಇವಾಗ ನಾನು ತಪ್ಪು ಮಾಡಿಬಿಟ್ಟೆ, ಒಂದು ಕಾಲದಲ್ಲಿ ನಿಮಗೆ ತುಂಬ ಶಿಕ್ಷೆ ಕೊಟ್ಬಿಟ್ಟೆ, ತುಂಬ ನೋವು ಮಾಡಿಬಿಟ್ಟೆ. ಇವಾಗ ನನಗೆ ಅರ್ಥ ಆಗ್ತದೆ, ನಾನು ನಿಮ್ಮ ಜೊತೆ ಇರಬೇಕಾಯ್ತು. ಸೊ ಇವಾಗ ಕೆಟ್ಟ ಸಮಯ ನಡೀತಾ ಇದೆ, ಒಳ್ಳೆ ಸಮಯ ಬಂದೇ ಬರುತ್ತೆ. ಸೊ ನಾನು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತೀನಿ, ನೀವು ನನ್ನ ಲೈಫಲ್ಲಿ ಬಂದೇ ಬರ್ತೀರಾ ಅಂತ ಅವರು ಯೋಚನೆ ಮಾಡಿಕೊಂಡು ಇವಾಗ ಸುಮ್ಮನೆ ಇರೋದು. 6 ಆಫ್ ಸಾರ್ಟ್ಸ್. ಸೊ ಅವ್ರಿಗೆ ಗೊತ್ತಾಗಿದೆ, ಇವಾಗ ಅವ್ರು ನಿಮ್ಮ ಸೈಡ್ ಬರಬೇಕಂದ್ರೆ
ತುಂಬ ದೂರ ಪ್ರಯಾಣ ಮಾಡಿ ಬರಬೇಕು. ಅವರು ಫ್ಯಾಮ್ಲಿನ ಬಿಡಬೇಕು, ಇಲ್ಲ ಕೆರಿಯರನ್ನ ಬಿಡಬೇಕು, ಸಿಚುಯೇಷನ್ ಬಿಡಬೇಕು, ಪರ್ಸ್ನಲ್ ಪ್ರಾಬ್ಲಮ್ಸ್ ಬಿಡಬೇಕು, ಹೆಲ್ತ್ ಸಿಚುಯೇಷನ್ ಯಾವುದೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನಿಂದ ರಿಮೂವ್ ಆದ್ರೇ ಅವ್ರು ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಆದರೆ ಆ ಥರ್ಡ್ ಪಾರ್ಟಿ ಸಿಚುಯೇಷನು ನೀರಿನ ಥರ, ನೀರಿನ ಮೇಲೆ ಹೋಗೋ ದೋಣಿ ಥರ ನೋಡಿ, ಇಲ್ಲಿ ಕಾಡಲ್ಲಿ ಇದೆಯಲ್ಲ ಆ ರೀತಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅಷ್ಟು ಸುಲಭ ಅಲ್ಲ ನಿಮ್ಮ ಹತ್ರ ಅವರಷ್ಟು ಕರೆ ಬರೋದು. ಸೊ ಅವ್ರಿಗೆ ಅಷ್ಟು ನೋವಾಗ್ತಾಯಿದೆ. ಬಟ್ ನೀವು ಅವ್ರ ಹತ್ರ ಒಂದು ಕಾಲದಲ್ಲಿದ್ದಾಗ ಅವ್ರು ನಿಮ್ಮನ್ನು ಅಷ್ಟೇ ನೋವು ಮಾಡಿದ್ರಲ್ಲ, ನೀವೆಷ್ಟು ಆ ದೋಣಿಯಲ್ಲಿ ಎಷ್ಟು ಕಷ್ಟಪಟ್ಕೊಂಡು ನಿಮ್ಮ ಒಂದು ಸ್ಥಳಕ್ಕೆ ಬಂದರೋ ಅದೇ ರೀತಿ ಇವಾಗ ಅವ್ರು ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಸಿಕ್ಕಾಕೊಂಡು. ಅದನ್ನೇ ಇವಾಗ ಯೋಚನೆ ಮಾಡ್ತಾಯಿದ್ರೆ, ನನ್ನ ವ್ಯಕ್ತಿಗೆ ನಾನು ಎಷ್ಟು ನೋವು ಕೊಟ್ಟನೋ ಇವಾಗ ಅಷ್ಟೇ ನೋವು ನಾನು ಅನುಭವಿಸ್ತಾ ಇದ್ದೀನಿ, ಇನ್ನರ್ ಫೀಲಿಂಗ್ಸ್ ಅಂತ ಯೋಚನೆ ಮಾಡ್ತಾರೆ. ನೈಟ್ ಆಫ್ ಪೆಂಟಿಕಲ್ಸ್ ನೋಡಿ, ಆದಷ್ಟು ಬೇಗ ನಿಮ್ಗೆ ಸೈಡ್ ಬರಬೇಕಂತ ತುಂಬ ಪ್ಲ್ಯಾನ್ಸ್ ಹಾಕ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ತುಂಬ ಪ್ರಿಪ್ರೇಷನ್ ಮಾಡ್ತಾರೆ. ಬಟ್ ಈ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಆಗಿರ್ಬೋದು, ಅವ್ರ ಮನಸ್ಥಿತಿ ಸರಿಯಿಲ್ಲ, ಅವ್ರ ಫ್ಯಾಮ್ಲಿಗೋಸ್ಕರ ಇನ್ಯಾವುದೇ ಟೆನ್ಷನ್ಸ್ಗೋಸ್ಕರ ಸೊ ಅವರು ನಿಮ್ಮ ಸೈಡ್ ಬರ್ತಾಯಿಲ್ಲ, ಸುಮ್ಮನೆ ಒಂದು ಹೆಜ್ಜೆ ಮುಂದಿಡ್ತಾರೆ ಮತ್ತು ಬರ್ತಾಯಿಲ್ಲ. ನೈಟ್ ಆಫ್ ಸಾರ್ಟ್ಸ್ ಕೂಡ ಅಷ್ಟೇ. ಸೊ ಅವ್ರು ನಿಮ್ಮ ಸೈಡ್ ಬರಬೇಕಂತ ಎಷ್ಟೋ ಒಂದು ಫೈರ್ ಎನರ್ಜಿಯಲ್ಲಿ ಬರ್ತಾರೆ, ಬಟ್ ಆದರೆ ಅವ್ರನ್ನ ಈಗಲ್ ಥರ ಸ್ಟಾಪ್ ಮಾಡ್ತಾಯಿದೆ ನೋಡಿ, ಲೀಗಲ್ ಸ್ಟಾಪ್ ಮಾಡ್ತಾಯಿದೆ ನೀವು ಪ್ರೀತಿಸಿದಂಥ ವ್ಯಕ್ತಿನ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ರನ್ನ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟಾಪ್ ಮಾಡ್ತಾಯಿದೆ. ಇನ್ನು ಕೆಲವ್ರಿಗೆ ಇಲ್ಲಿ ಫ್ಯಾಮ್ಲಿ ಅವ್ರನ್ನ ನಿಮ್ಮ ಸೈಡ್ ಬರ್ದಾಗೆ ತಡೀತದೆ, ಇನ್ನು ಕೆಲವ್ರಿಗೆ ಕೆರಿಯರು, ಜಾಬು, ಇನ್ನು ಕೆಲವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು, ಇವೆಲ್ಲ ಅವ್ರನ್ನ ಸ್ಟಾಪ್ ಮಾಡ್ತಾಯಿದೆ. ಇನ್ನು ಕೆಲವ್ರಿಗೆ ಈಗೋ ಆ್ಯಟಿಟ್ಯೂಡು, ನಾನು ಯಾಕೆ ಹೋಗಲಿ, ನಾನು ಯಾಕೆ ಮಾಡಲಿ, ಅವ್ರಿಗೆ ಇಷ್ಟ ಇದ್ದರೆ ಬರ್ತಾರೆ, ಇಲ್ಲಾಂದರೆ ಹೋಗ್ತಾರೆ ಅಂತ ನೀವು ಪ್ರೀತಿಸಿದಂಥ ವ್ಯಕ್ತಿ. ಇವಾಗ ಅರ್ಥ ಆಗಿಬಿಟ್ಟಿದೆ ನೋಡಿ, ಲೀಗಲ್ ಸ್ಟಾಪ್ ಮಾಡ್ತಾಯಿದ್ರೂ ಆ ವ್ಯಕ್ತಿ ಎಳ್ಕೊಂಡು ಬರ್ತಾಯಿದ್ದಾನೆ ಈ ಕಾಡಲ್ಲಿ. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸ್ಸು ಇರೋಕ್ಕೆ ಕಂಟ್ರೋಲಲ್ಲಿ ಆಗ್ತಾಯಿಲ್ಲ. ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ಅಂತ ಅವ್ರಿಗೂ ತುಂಬ ಆಸೆ ಇದೆ, ನೀವು ಕೂಡ ಅಷ್ಟೇ ಆಸೆ ಇದೆ, ಅಷ್ಟೇ ನೋವಿದೆ. ನೀವು ಅವ್ರ ಹತ್ರ ಹೋಗಿ ಆದಷ್ಟು ಬೇಗ ಸೇರ್ಕೊಬೇಕಂತ. ಬಟ್ ಅವ್ರು ಮಾಡೋ ಕಿತಾಪತಿಯಿಂದ ನಿಮ್ಗೆ ಇರೋಕ್ಕಾಗ್ತಿಲ್ಲ. 9 ಆಫ್ ಸಾರ್ಟ್ಸ್, ಹಗಲು ರಾತ್ರಿ ಅಳ್ತಾ ಇದ್ದಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಎಷ್ಟೇ ಇದ್ದಿರ್ಬೋದು, ತುಂಬ ನೋವು ಪಡ್ತದೆ. ನಿಮ್ಗೆ ಎಷ್ಟು ನೋವು ಕೊಟ್ಟರು ನೀವು ಅವ್ರನ್ನ ಇಷ್ಟಪಟ್ಟಾಗ ಬೇಕಂತಲೇ ಅವಾಯ್ಡ್ ಮಾಡಿ. 2 ಸೈಡ್ ಲವರ್ಸ್ ಆದರೂ ಅಷ್ಟೇ, ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋದು ಅಷ್ಟೇ. ನೀವೆಷ್ಟು ಅಳ್ತಾಯಿದ್ರು, ಎಷ್ಟು ನೋವು ಪಡ್ತಾಯಿದ್ರು, ಹಗಲು ರಾತ್ರಿ ಒಬ್ಬಂಟಿಯಾಗಿ ನೋಡಿ, ಇಲ್ಲಿ ಕಾಡಲ್ಲಿ ಒಬ್ಬರೇ ವ್ಯಕ್ತಿನೇ ಇದ್ದಾರೆ, ಒಂಟಿಯಾಗಿ ಅಳ್ತಾಯಿದ್ದಾರೆ, ತುಂಬ ನೋವು ಪಡ್ತಾಯಿದ್ದಾರೆ. ಬಟ್ ಆ ವ್ಯಕ್ತಿ ಮಲಗಿಲ್ಲ, ರಾತ್ರಿ ಸಮಯ ಮಲಗಿಲ್ಲ, ಇಲ್ಲೆಲ್ಲ ಡಾರ್ಕ್ ಇದೆ, ರಾತ್ರಿ ಸಮಯ ಮಲಗಿಲ್ಲ. ಆದರೂ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಮಲಗದಿರ ಅಳ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಎಷ್ಟು ತಿಳ್ಕೊಳ್ಳಿ, ಆ ವ್ಯಕ್ತಿ ಎಷ್ಟು ನೋವು ಪಡ್ತಿರ್ತಾನೆ, ಎಷ್ಟು ಕಷ್ಟಪಡ್ತಾನೆ. ಹಂಗೆ ನೀವು ಒಂದು ಕಾಲದಲ್ಲಿ ಎಷ್ಟೋ ನೋವು ಪಟ್ಟರೆ, ಎಷ್ಟೋ ಕಷ್ಟಪಟ್ಟರೆ, ಎಷ್ಟೋ ಅತ್ತರೆ, ಏನೇನೋ ಮಾಡಿದರೆ, ಬಟ್ ಆದರೆ ಆ ವ್ಯಕ್ತಿಗೆ ಅವಾಗ ಗೊತ್ತಾಗಲಿಲ್ಲ. ಇವಾಗ ನೀವಿಲ್ಲ, ಇವಾಗ ನಿಮ್ಗೆ ಎಷ್ಟು ನೋವು ಕೊಟ್ಟರೋ ಅವರು ಅದೇ ಥರ ಅನುಭವಿಸ್ತಿದ್ರೆ, ಅಲ್ಲಿ ಫೀಲ್ ಆಗ್ತಿದ್ರೆ. ಯಾಕಂದರೆ ನಿಜವಾದ ಪ್ರೀತಿ ಬೇಕು, ಅದು ನಿಮ್ಮಲ್ಲಿ ಕಂಡ್ರು ಅವರು. ಅದಕ್ಕೆ ನಿಮ್ಮನ್ನು ಇವಾಗ ಅವ್ರು ಇಷ್ಟಪಡ್ತಾ ಇರೋದು, ಇವಾಗ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ನೆನಪು ಮಾಡ್ಕೊತಿರೋದು, ನಿಮ್ಮ ಒಂದು ಮೆಮೊರೀಸ್ನ ನೋಡಿ. ಮತ್ತೆ ಜಸ್ಟಿಸ್ ಟ್ಯಾರೋಟ್ ಕಡೆ ಬಂದಿದೆ, ನ್ಯಾಯ ಬೇಕು. ಇವಾಗ ನೋಡಿ, ಇಲ್ಲಿ ಜಸ್ಟಿಸ್, ಇಲ್ಲೊಂದು ಕಪ್ಪಿದೆ, ಇಲ್ಲೊಂದು ಕಪ್ಪಿದೆ. ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನಿಮ್ಮೊಂದು ಪ್ರಾಬ್ಲಮ್ಸ್ ಎಲ್ಲ, ನಿಮ್ಗೆ ಹರ್ಟ್ ಮಾಡಿದ ರೀತಿ ಎಲ್ಲ ನೆನಪು ಮಾಡ್ಕೊಂಡು, ಇವಾಗ ನಾನು ಮಾಡಿದ್ದು ನನ್ನಿಂದ ತಪ್ಪಾಗಿದೆ, ನೀವು ಆದಷ್ಟು ಬೇಗ ನನ್ನ ಲೈಫಲ್ಲಿ ಬರಬೇಕು, ನನಗೆ ನ್ಯಾಯ ಅನ್ನೋದು ಬೇಕು. ಅಂದರೆ ನ್ಯಾಯ ಅಂದರೆ ಯಾವ ಥರ ಅಂದರೆ, ಸೊ ನೀವೇ ನನ್ನ ಮದುವೆ ಆಗಿರೋದಾಗಿರ್ಬೋದು, 2 ಸೈಡ್ ಲವರ್ಸ್ ಆದರೆ ಮದುವೆ ಆಗೋದು ಅಂತ ಆಗಿರ್ಬೋದು. ಇನ್ನು ಮ್ಯಾರೇಜ್ ಆಗಿ ಮದುವೆ ಆಗಿದ್ದರೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಇಬ್ಬರು ರಿಯೂನಿಯನ್ ಆಗೋವಂಥದ್ದಾಗಿರ್ಬೋದು, ಮತ್ತೆ ಒಟ್ಟಿಗೆ ಆಗೋವಂಥದ್ದಾಗಿರ್ಬೋದು. ಈ ಸಲ ಎಲ್ಲ ಜಸ್ಟಿಸ್ ಬೇಕಂತದ್ದು. ಏಸ್ ಆಫ್ ವಾಂಡ್ಸ್ ಕೂಡ ಅಷ್ಟೇ, ಆದಷ್ಟು ಬೇಗ ನ್ಯೂ ಬಿಗಿನಿಂಗ್ಸ್. ನೀವು ಪ್ರೀತಿಸಿದಂಥ ವ್ಯಕ್ತಿ, ನೀವಿಬ್ಬರು ಒಂದು ತುಂಬ ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬ ಚೆನ್ನಾಗಿದ್ದರೆ, ತುಂಬ ಲವಲಕ್ಕೆಯಿಂದ ಇಬ್ಬರು ಜೊತೆಯಾಗಿದ್ದರೆ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದಾರೋ ನೋಡಿ, ಅವರು ಇದೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಿರ್ಬೋದು, ಅಥವಾ ಅವರೊಂದು ಈಗೋ ಆ್ಯಟಿಟ್ಯೂಡು ಯಾವುದೇ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ಕೊಂಡ್ರು. ಇವಾಗ ಅವ್ರಿಗೆ ಅರ್ಥ ಆಗ್ತದೆ, ಇಲ್ಲ ನೀವು ನನ್ನ ಲೈಫಲ್ಲಿ ಇರಲೇಬೇಕು, ನೀವು ನನ್ನ ಲೈಫಲ್ಲಿ ಇದ್ರೇ ನನ್ನ ಲೈಫು ಹೊಸ ಬೆಳಕು ಥರ ಇರುತ್ತೆ. ಇಲ್ಲಾಂದರೆ ನೋಡಿ, ಏಸ್ ಆಫ್ ವಾಂಡ್ಸ್ ಅಂದರೆ ಇಲ್ಲಿ ಇವಾಗ ತಾನೇ ಒಂದು ಸಕ್ಸಸ್ ಸಿಗುತ್ತದೆ, ಬಟರ್ಫ್ಲೈಸ್ ಎಲ್ಲ ಆಡ್ತಾಯಿದೆ, ಸ್ಟಾರ್ಸ್ ಎಲ್ಲ ಬರ್ತದೆ. ಹಂಗೆ ನೀವು ಒಂದು ವ್ಯಕ್ತಿ ಲೈಫಲ್ಲೂ ಅಷ್ಟೇ, ನೀವು ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫ್ ಕೂಡ ಅಷ್ಟೇ ಬ್ರೈಟ್ ಫ್ಯೂಚರ್ ಆಗುತ್ತಂತ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮನ್ನು ಸೇರ್ಬೇಕು ಅಂದ್ಕೊತಾರೆ. 5 ಆಫ್ ಸಾರ್ಟ್ಸ್, ನೀವು ಪ್ರೀತಿಸಿದಂಥ ವ್ಯಕ್ತಿ ನೋಡಿ, 5 ಆಫ್ ವಾಂಡ್ಸ್ ಅಂದರೆ ನಿಮಗೆ ಚೀಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಓಡಾಗ್ತಾಯಿದ್ರೆ, ಇನ್ನು ಕೆಲವು ವ್ಯಕ್ತಿಗಳು ಬಚ್ಚಿಟ್ಕೊಂಡಿದ್ದಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಅವ್ರನ್ನ ಫಾಲೋ ಮಾಡಿದಾಗ, ಇಷ್ಟಪಟ್ಟಾಗ, ನೀವು ಅವ್ರನ್ನ ಖುಷಿ ಪಡಿಸಿದಾಗ, ಎಲ್ಲ ಮಾಡಿದಾಗ ಅವ್ರು ನಿಮಗೆ ಬೇಕಂತಲೇ ಚೀಟ್ ಮಾಡಿ ಇನ್ನೊಬ್ಬರನ್ನ ಜೊತೆ ಮಾತಾಡೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡೋದಾಗಿರ್ಬೋದು, ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ಮಾತಾಡೋದಾಗಿರ್ಬೋದು, ಈ ರೀತಿ ಎಲ್ಲ ತಪ್ಪು ಕೆಲಸ ಮಾಡಿದ್ರಿ. ಅಥವಾ ಅವ್ರ ಫ್ಯಾಮ್ಲಿನೇ ಮುಖ್ಯ, ನೀನು ಮುಖ್ಯ ಅಲ್ಲ ಅಂತೇಳ್ಬಿಟ್ಟು ನಿಮ್ಮನ್ನು ಅವಾಯ್ಡ್ ಮಾಡಿ, ತುಂಬ ನೆಗ್ಲೆಕ್ಟ್ ಮಾಡಿ ಎಲ್ಲ ಮಾಡಿ ಹೋದರು, ನಿಮ್ಮ ಒಂದು ಪ್ರೀತಿನ ನೆಗ್ಲೆಕ್ಟ್ ಮಾಡಿ. ಇವಾಗ ಗೊತ್ತಾಗ್ತದೆ ಅವ್ರಿಗೆ, ನಿಮ್ಮಷ್ಟು ಅವ್ರನ್ನ ಯಾರೂ ಪ್ರೀತಿ ಮಾಡೋಕ್ಕಾಗಲ್ಲ,
ಸೊ ನಾನು ನಿಮ್ಗೆ ನೋವು ಕೊಟ್ಟೆ, ಇವಾಗ ಅದೇ ಪರಿಸ್ಥಿತಿ ಅವ್ರು ನನಗೆ ಮಾಡ್ತಾಯಿದ್ದಾನೆ ಗೊತ್ತಾಗ್ತದೆ. 4 ಆಫ್ ಸಾರ್ಟ್ಸ್. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಸ್ಪೈ ಮಾಡ್ತಾಯಿದ್ದಾರೆ. ನೀವು ಎಲ್ಲಿ ಅವರು ಮಾಡಿದಂಥ ತಪ್ಪುಗಳನ್ನ ಇವಾಗ ಮಾಡ್ತಾಯಿದ್ರಾ ಅಂತ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಅಂದರೆ ನೀವು ಅವರು ಫ್ಲರ್ಟಿಂಗ್ ನೇಚರೆಲ್ಲ ಅವಾಗ ಮಾಡಿದ್ರಲ್ಲ, ಇನ್ನೊಬ್ಬರ ಜೊತೆ ಮಾತಾಡೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ಬೇಕಂತಲೇ ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಪೇರೆಂಟ್ಸ್ ಕಡೆ ಗಮನ ಕೊಡೋದು, ಅಥವಾ ಅವ್ರ ಲೈಫ್ ಕಡೆ ಫೋಕಸ್ ಕೊಡೋದು, ಅಥವಾ ಅವ್ರ ಜೀವನನ ಅವ್ರು ನೋಡ್ಕೊಳೋದು, ನೀವೆಷ್ಟೇ ಕೇರ್ ಮಾಡ್ತಾಯಿದ್ರೋ ಎಲ್ಲ ಪ್ರೀತಿ ಇದ್ರೂ ಬೇಕಂತಲೇ ನೆಗ್ಲೆಕ್ಟ್ ಮಾಡಿ ಈ ಥರ ಎಲ್ಲ ಮಾಡಿದ್ರು. ಸೊ ಅದೇ ಥರ ಇವಾಗ ನೀವು ಕೂಡ ಅಷ್ಟೇ ಮಾಡ್ತಾಯಿದ್ರ ಅಂತ ಅವ್ರು ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ. ಸೊ ನಿಮ್ಮನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದರಲ್ಲೂ ಚೆಕ್ ಮಾಡ್ತಾಯಿದ್ರು. 4 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇವಾಗ ಅವ್ರಿಗೆ ಶುರುವಾಗ್ಬಿಟ್ಟಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವ್ರಿಗೆ ನಿಮ್ಮ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಿಮ್ಮನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಹೂಗಳನ್ನೆಲ್ಲ ಬಚ್ಚಿಟ್ಕೊಂಡಿದ್ದಾನೆ. ಸೊ ಇದ್ರ ಅರ್ಥ ಅಂದರೆ ಪೆಂಟಿಕಲ್ಸ್ನೆಲ್ಲ ಆತನ ಕೈಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಇದ್ರ ಅರ್ಥ ಏನಂದರೆ ಯಾರಾದರೂ ಬಂದರೆ ಕಿತ್ಕೊಂಡ್ಬಿಡ್ತಾರೆ ಅಂತ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಮೇಲೆ ಅದೇ ಥರ ಜೆಲಸ್ ಫೀಲ್ ಆಗ್ತಾಯಿದ್ರೆ ನೀವು ಬೇರೆಯವ್ರ ಲೈಫಲ್ಲಿ ಎಂಟ್ರಿ ಆಗಿಬಿಡ್ತೀರಾ. ನಾನು ನಿಮ್ಮನ್ನು ಕಳ್ಕೊಂಬಿಡ್ತೀನಿ, ನಿಮ್ಮಂಥವ್ರು ಪ್ರೀತಿಸೋರು ನನಗೆ ಇನ್ನೊಬ್ಬರು ಸಿಗೋಲ್ಲ, ನಾನು ನಿಮ್ಮಂಥ ಲಕ್ಕಿ ಪರ್ಸನ್ನ ಕಳ್ಕೊಂಬಿಡ್ತೀನಿ, ಕಳ್ಕೊಂಡ್ರೆ ನನ್ನ ಲೈಫೇ ಸ್ಪಾಯ್ಲ್ ಮಾಡ್ಕೊಂಬಿಡ್ತೀನಿ ಅಂತ ಅವರು ಇವಾಗ ಫೀಲ್ ಆಗ್ತಾಯಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಪೆಂಟಿಕಲ್ಸ್ನ ಕದ್ದು ಬಚ್ಚಿಟ್ಕೊಂಡಿದ್ರೆ ಅದೇ ರೀತಿ ನಿಮ್ಮ ವ್ಯಕ್ತಿ ಫೀಲ್ ಆಗ್ತಾಯಿದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್. ಅವ್ರಿಗೆ ಇವಾಗ ಅರ್ಥ ಆಗ್ತದೆ ನಿಮ್ಮನ್ನು ಬಿಟ್ಟು ನೀವು ಒಂಥರ ಅವ್ರ ಲೈಫಲ್ಲಿ ಸ್ಟಾರ್ ಇದ್ದಾಗೆ. ಪೆಂಟಿಕಲ್ಸ್ ನೋಡಿ, ಆ ವ್ಯಕ್ತಿ ಒಬ್ಬರ ಆ ಪೆಂಟಿಕಲ್ಸ್ನೇ ನೋಡ್ತಾನೆ ಇದ್ದಾರೆ. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಇವಾಗ ಅವ್ರು ನಿಮ್ಮನ್ನು ಪ್ರತಿ ಕ್ಷಣ ಆರಾಧನೆ ಮಾಡ್ತಾನೆ ಇದ್ದಾರೆ. ಏಸ್ ಆಫ್ ಸಾರ್ಟ್ಸ್. ಆದಷ್ಟು ಬೇಗ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಇವಾಗ ಅರ್ಥ ಆಗಿದೆ, ಇಲ್ಲಿ ಬಿಲ್ಲಿದೆ, ಒಂದು ಸ್ಟಾರ್ ಇದೆ, ಆ ಸ್ಟಾರ್ಗೆ ಗುರಿ ತಲುಪಬೇಕಂದ್ರೆ ಸೊ ಕಷ್ಟ ಇದೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ. ಏಸ್ ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಪಡೆಯೋದು ಇವಾಗ ಅಷ್ಟು ಸುಲಭ ಅಲ್ಲ. ನೀವು ತುಂಬ ಟಫ್ ಕ್ಯಾಂಡಿಡೇಟು, ನಿಮ್ಮನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲ. ನೀವು ಕೂಡ ಅಷ್ಟೇ ಇದ್ದರೆ ಸಾಫ್ಟಾಗಿರ್ತಾರೆ, ಇಲ್ಲಾಂದರೆ ತುಂಬ ರಫ್ ಆಗಿಬಿಡ್ತಾರೆ ಅಂತ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಸೊ ನಿಮ್ಮನ್ನು ಪಡಿಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಇವಾಗ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಡೋಕ್ಕಾಗದೆ, ನಿಮ್ಮನ್ನು ಇಟ್ಕೊಳಕ್ಕಾಗದೆ ತುಂಬ ನರ್ಕ ಅನ್ಭವಿಸ್ತಾಯಿದ್ದಾರೆ. ಸೊ ಯಾರು ನರ್ಕ ಅನ್ಭವಿಸಂದ್ರು, ಒಂದು ಕಾಲದಲ್ಲಿ ಇಬ್ಬರು ಚೆನ್ನಾಗಿದ್ರೆ ಇರ್ತಾರಲ್ವ, ಅವ್ರು ಅವಾಯ್ಡ್ ಮಾಡಿಬಿಟ್ಟು ಇವಾಗ ಕೇಳಿದರೆ ನಿಮ್ಮನ್ನು ನೋಡಿ ಹ್ಯಾಂಗಲ್ ಮಾಡಿ ತುಂಬ ಪ್ಲ್ಯಾನ್ಸ್ ಆಗ್ತಾಯಿದ್ರೆ, ತುಂಬ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರೆ, ಎಷ್ಟೇ ಪ್ಲ್ಯಾನ್ಸ್ ಆಗ್ತಾಯಿದ್ರೂ ನೀವು ಅವ್ರಿಗೆ ಸಿಗ್ತಾಯಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗ್ತಾಯಿದೆ ಅವ್ರ ಪ್ಲ್ಯಾನ್ಸ್ ಎಲ್ಲ. ದಟ್ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟು ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮನ್ನು ಅವ್ರು ಬ್ರೇಕ್ ಮಾಡಿ ನಿಮ್ಮನ್ನು ದೂರ ಮಾಡಿಕೊಟ್ರು. ಇವಾಗ ಅವ್ರು ನೋವು ಅನ್ಭವಿಸ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಟ್ರಿ ಆಗಿಲ್ಲಿ ನೀವು ಇಬ್ಬರ ಮಧ್ಯೆ ದೂರ ಆಗಿ ಇವಾಗ ಕಷ್ಟ ಆಗ್ತದೆ. 10 ಆಫ್ ಪೆಂಟಿಕಲ್ಸ್. ಇವಾಗ ಅದಕ್ಕೆ ಅವರು ಲಾಸ್ಟಲ್ಲಿ ನಿಮ್ಮಿಬ್ಬರ ಒಂದು ರಿಯೂನಿಯನ್ ಆದಷ್ಟು ಬೇಗ ಈ ಒಂದು ವರ್ಷದೊಳಗಡೆ, ಇನ್ನೊಂದು 10 ಮಂತ್ ಒಳಗಡೆ ಅಥವಾ ಒಂದು 10 ವೀಕ್ಸ್ ಒಳಗಡೆ ನಿಮ್ಮಿಬ್ಬರು ರಿಯೂನಿಯನ್ ಆಗಲಿ ಅಂತ ಅವರು ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು. ಓಕೆನಾ? 10 ಆಫ್ ಸಾರ್ಟ್ಸ್. ಅದೇ ಇವಾಗ ಅವರು ತುಂಬ ನರ್ಕ ಅನ್ಭವಿಸ್ತಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿ ಇದ್ದಾರೆ ಇಲ್ಲಿ, ತುಂಬ ಬಾಣಗಳು ಆ ವ್ಯಕ್ತಿ ಮೇಲೆ ಬಿದ್ದಿದೆ, ತುಂಬ ನೋವು ಅನ್ಭವಿಸ್ತಾರೆ, ತುಂಬ ನರ್ಕ ಅನ್ಭವಿಸ್ತಾರೆ. ಇದರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನೋವಿನಿಂದ ಬಳಲ್ತಾ ಇದ್ದಾರೆ. ಯಾಕಂದರೆ ಅವ್ರ ಮನಸ್ಸಲ್ಲೆಲ್ಲ ನೀವೇ ಇದ್ದೀರಾ. ಸೊ ಅದಕ್ಕಾಗಿ ನೀವು ಅವರಿಂದ ದೂರ ಇದ್ದೀರಾ, ಅದಕ್ಕೋಸ್ಕರ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ?